हेलो स्टूडेंट्स, आप सबको मेरा नमस्कार। स्टूडेंट्स, हम लास्ट क्लास में वृक्ष प्रेमी तिम्मक्का यानी साल मರದ तिम्मक्का इनके बारे में समझ रहे थे। इन्होंने कर्नाटक राज्य की एक आदर्श महिला है। इनका जन्म तिम्मक्का का जन्म तुमकूर जिला गुब्बी तालुक में एक छोटे से गांव काकेनहल्ली में हुआ था। इनका पिता का नाम चिक्करंगैया और माता का नाम विजयम्मा थे। इन्होंने दिन भर मेहनत और मजदूरी करते अपना पेट पालते थे तिम्मक्का के माता पिता ने। और तिम्मक्का के पति का नाम था बिक्कड़ा चिक्कैया। इन्होंने भी एक अनपढ़ था। इन दंपति दोनों मजदूरी करते अपना भूख ಶಮಂತೆ थे। ಈ ಥರ ನಾವು ತಿಮ್ಮಕ್ಕ ಅವರ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅವ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ್ವಿ। ಅಂದರೆ ಇವರು ಕರ್ನಾಟಕ ರಾಜ್ಯದ ಒಬ್ಬ ಆದರ್ಶ ಮಹಿಳೆ, ಸಮಾಜ ಸೇವೆ ಕ್ಷೇತ್ರದಲ್ಲಿ ಅವರೊಬ್ಬರು ಆದರ್ಶ ಮಹಿಳೆ ಆಗಿರ್ತಾರೆ। ಇವರು ಹುಟ್ಟಿರುವಂತಹ ಸ್ಥಳ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಕಾಕೇನಹಳ್ಳಿ ಅಂದ್ಬಿಟ್ಟು। ಇವರ ತಂದೆ ಹೆಸರು ಚಿಕ್ಕರಂಗಯ್ಯ ಮತ್ತು ತಾಯಿ ಹೆಸರು ವಿಜಯಮ್ಮ। ಸೊ ಇವರು ತಂದೆ ತಾಯಿ ದಿನಗೂಲಿ ಕೆಲಸ ಮಾಡಿಕೊಂಡು ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾಯಿದ್ರು। ಸೊ ತಿಮ್ಮಕ್ಕ ಅವರಿಗೆ ಮದುವೆ ಆಗುತ್ತೆ। ಅವರ ಪತಿ ಹೆಸರು ಬಿಕ್ಕಳ ಚಿಕ್ಕಯ್ಯ ಅಂತ ಇವರ ಗಂಡನ ಹೆಸರು। ಅವರು ಸಹ ಒಬ್ಬ ಅನಕ್ಷರಸ್ಥರಾಗಿರ್ತಾರೆ। ಈ ದಂಪತಿಗಳು ಸಹ ದಿನವಿಡೀ ಮಜ್ದೂರಿ ಅಂದರೆ ಕೂಲಿ ಕೆಲಸ ಮಾಡಿಕೊಂಡು ಅವರ ಹಸಿವನ್ನು ಶಮನ ಮಾಡ್ಕೊಳ್ತಾ ಇದ್ದರು। ಸೊ ನಾವು ಇಲ್ಲಿವರೆಗೂ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ। ನೆಕ್ಸ್ಟ್ ಇವ್ರ ಜೀವನ ಹೇಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ। तिम्मक्का निसंतान थी। पति पत्नी बच्चों के लिए तरस जाते थे। अंत में उन्होंने एक बच्चे को गोद लिया। दत्तक पुत्र के सगे माँ बाप को लोगों की कटु निंदा सुननी पड़ी। उन्होंने अपने बेटे को वापस ले लिया। अपना दत्तक पुत्र खोकर तिम्मक्का बहुत दुखी हुई। लेकिन सन 2005 में उन्होंने पल्लूर के उमेश बीएन को पुत्र के रूप में अपनाया, जो अब उनकी देखभाल कर रहे हैं। देखिए, तिम्मक्का निसंतान थी यानी संतान नहीं थी। तिम्मक्का दंपतियों को बच्चे नहीं था। पति पत्नी बच्चों के लिए तरस जाते थे। ನೋಡಿ, ತಿಮ್ಮಕ್ಕ ಅವರಿಗೆ ಮಕ್ಕಳು ಇರಲಿಲ್ಲ। ನಿಸಂತಾನ ಅಂದರೆ ಮಕ್ಕಳು ಇಲ್ಲದೆ ಇರೋರು, ಸಂತಾನ ಇರಲಿಲ್ಲ। ಪತಿ ಪತ್ನಿ ಅಂದರೆ ಗಂಡ ಹೆಂಡತಿ ಇಬ್ಬರೂ ಸಹ ಬಚ್ಚೋಂ ಕೆ ಲಿಯೆ ತರಸ್ ಜಾತೆ थे, ಮಕ್ಕಳಿಗೋಸ್ಕರ ತುಂಬಾ ಹಂಬಲಿಸ್ತಾಯಿದ್ರು, ಚಡ್ಪಡಿಸ್ತಾಯಿದ್ರು। अंत में उन्होंने एक बच्चों को गोद लिया। ಕೊನೆಯದಾಗಿ ಏನು ಡಿಸೈಡ್ ಮಾಡಿದ್ರು, ಒಂದು ಮಗುವನ್ನು ಇವರು ದತ್ತಿಗೆ ತಗೊಳ್ತಾರೆ। ಗೋದ್ಲಿಯಾ ಇವರು ಮಡಿಲಿಗೆ ಸೇರಿಸ್ಕೊಳ್ತಾರೆ, ಅಂದರೆ ದತ್ತು ತಗೊಳ್ತಾರೆ। ಯಾರೋ ಬೇರೆಯವ್ರ ಮಗುನ ಇವರು ತಮ್ಮ ಮಗು ಅಂತ ದತ್ತು ತಗೊಳ್ಳೋದು। ದತ್ತಕ್ ಪುತ್ರ ಕೆ ಸಗೆ ಮಾ ಬಾಪ್ ಕೋ ಲೋಗೋಂ ಕಿ ಕಟು ನಿಂದಾ ಸುನನಿ ಪಡಿ। ದತ್ತಕ್ ಪುತ್ರ ಅಂದರೆ ದತ್ತು ತಗೊಂಡಿರ್ತಾರಲ್ವ ಇವರೊಂದು ಮಗುನ, ಆ ಮಗುವಿನ ಸಗೆ ಮಾ ಅಂದರೆ ಸ್ವಂತ ತಾಯಿ ಮತ್ತು ತಂದೆ, ಮಾ ಬಾಪ್ ಲೋಗೋಂಕಿ ಕಟುನಿಂದ ಸುನನಿ ಪಡಿ ಅಂದರೆ ಇವ್ರ ಮಗು ಅವ್ರಿಗೆ ಕೊಟ್ಬಿಟ್ಟಿದ್ದಕ್ಕೆ ಜನರಿಂದ ತುಂಬಾ ನಿಂದನೆಗಳು ಕೇಳಬೇಕಾಯಿತು। ಹಾಗಾಗಿ ಏನು ಮಾಡ್ತಾರೆ, ಉನ್ನೋನೆ ಅಪ್ನೆ ಬೇಟೆಕೋ ವಾಪಸ್ ಲೇ ಲಿಯಾ। ಈ ಜನರ ಮಾತುಗಳು ಕೇಳಿದ್ರಿಂದ ಅಂದರೆ ನಿಂದನೆಗಳು ತಗೊಂಡಿದ್ದರಿಂದ ಅವ್ರೇನು ಮಾಡ್ತಾರೆ, ಆ ಮಗುವಿನ ತಂದೆ ತಾಯಿ ಆ ಮಗುವನ್ನು ವಾಪಸ್ಸು ತಗೊಂಡ್ಬಿಡ್ತಾರೆ। ಅಪ್ನಾ ದತ್ತಕ್ ಪುತ್ರ ಕೋಕರ್ ತಿಮ್ಮಕ್ಕ ಬಹುತ್ ದುಃಖಿ ಹುಯಿ। ಅವರ ದತ್ತುಪುತ್ರವನ್ನು ಕಳ್ಕೊಂಡು ತಿಮ್ಮಕ್ಕನಿಗೇನಾಯಿತು, ತುಂಬಾ ದುಃಖ ಆಯಿತು। ಲೇಕಿನ್ सन 2005 में उन्होंने बल्लूर के उमेश बीएन को पुत्र के रूप में अपनाया, जो अब उनकी देखभाल कर रहे हैं।
ಮತ್ತು ಇವ್ರು ಏನು ಮಾಡ್ತಾರೆ ಮುಂದೆ 2005 2005 ಮೇ ಅಂದರೆ 2005ರಲ್ಲಿ ಒಬ್ಬ ಬಳ್ಳೂರಿನ ಉಮೇಶ್ ಬಿ ಎನ್ ಅನ್ನುವಂಥ ಒಬ್ಬರನ್ನು ಮಗನಾಗಿ ಸ್ವೀಕರಿಸ್ತಾರೆ, ಅಂದರೆ ದತ್ತರಾಗಿ ತಗೊಳ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ತಿಮ್ಮಕ್ಕ ಅವ್ರನ್ನ ನೋಡ್ಕೊಳ್ತಾ ಇರುವಂತಹ ವ್ಯಕ್ತಿ ಅವರೇನೆ, ಯಾರು? ಬಳ್ಳೂರಿನ ಉಮೇಶ್ ಬಿ ಎನ್ ಅನ್ನೋರು. ಸೊ ಅವರು ದತ್ತುಪುತ್ರವನ್ನು ಕಳ್ಕೊಂಡ್ಮೇಲೆ ಒಂದು ಡಿಸೈಡ್ ಮಾಡ್ತಾರೆ, ಏನಂತ? ತಿಮ್ಮಕ್ಕ और चिक्कैया दोनों ने निश्चय किया कि अपने आप को किसी धर्म कार्य में लगा ले. उनके गांव के पास श्रीरंगस्वामी का मंदिर था, जहां हर साल मेला लगता था. वहां आने वाले जानवरों के लिए पीने के पानी का इंतज़ाम किया. ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಇಬ್ಬರೂ ಒಂದು ಡಿಸೈಡ್ ಮಾಡ್ತಾರೆ, ಏನಂತ? ನಾವು ಯಾವುದಾದ್ರೂ ಒಂದು ಧರ್ಮ ಕೆಲಸಗಳನ್ನು ಮಾಡೋದ್ರಲ್ಲಿ, ಧರ್ಮ ಕಾರ್ಯ ಅಂದರೆ ಯಾರಿಗಾದ್ರೂ ಸಹಾಯ ಮಾಡೋದಾಗಲಿ, ಸಮಾಜ ಸೇವೆ ಮಾಡೋದಾಗಲಿ, ಈ ಥರ ಧರ್ಮ ಕೆಲಸಗಳನ್ನು ಮಾಡೋದ್ರಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಉನ್ಕೆ ಗಾಂವ್ ಕೆ ಪಾಸ್ ಶ್ರೀರಂಗಸ್ವಾಮಿ ಕಾ ಮಂದಿರ್ ತಾ. ನೋಡಿ, ಅವರ ಹಳ್ಳಿಯ ಹತ್ರನೇ ಒಂದು ದೇವಸ್ಥಾನ ಇತ್ತು. ಅದು ಯಾವುದು ಅಂತಂದರೆ ಶ್ರೀರಂಗಸ್ವಾಮಿ ದೇವಸ್ಥಾನ. ಅಲ್ಲಿ ಹರ್ ಸಾಲ್ ಮೇಳ ಲಗ್ತಾತ, ಅಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೀತಾ ಇತ್ತು, ಯಾವುದೋ ಒಂದು ಮೇಳ ನಡೀತಾನೆ ಇರ್ತಾಯಿತ್ತು ಪ್ರತಿ ವರ್ಷವೂ. ವಹ ಆನೆ ವಾಲೆ ಜಾನ್ವರೋಂ ಕೆ ಲಿಯೆ ಪೀನೆ ಕೆ ಪಾನಿ ಕಾ ಇಂತಜಾಮ್ ಕಿಯಾ. ಈ ದಂಪತಿಗಳಿಬ್ಬರು ಏನು ಮಾಡ್ತಾರೆ, ಅಲ್ಲಿ ಬರುವಂತಹ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಇಂತಜಾಮ್ ಅಂದರೆ ವ್ಯವಸ್ಥೆಯನ್ನು ಮಾಡ್ತಾರೆ. तिम्मक्का ने रास्ते के दोनों ओर पेड़ लगाने, सींचने, बढ़ाने की बात सोची. यह काम आसान नहीं था. फिर भी उन्होंने हिलकल और कुंदूर के बीच के 4 किलोमीटर के रास्ते के दोनों ओर बरगद के डाल लगाए. उन पेड़ों को भेड़ बकरिया से रक्षा करने की ವ್ಯವಸ್ಥೆ की. ಅವರು ಏನು ಮಾಡ್ತಾರೆ, ಈ ಧರ್ಮ ಕಾರ್ಯಗಳನ್ನ ಅಂದರೆ ಬೇರೆ ಪ್ರಾಣಿಗಳಿಗೆ ಬರೋವಂಥ ಪ್ರಾಣಿಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೂ ತಿಮ್ಮಕ್ಕನಿಗೆ ಸಮಾಧಾನ ಆಗೋದಿಲ್ಲ. ಆಗ ಅವರು ಏನು ಮಾಡ್ತಾರೆ, ತಿಮ್ಮಕ್ಕನೇ ರಸ್ತೆಗೆ ದೋನೋ ಓರ್ ಪೇಡ್ ಲಗಾನೆ, ಸೀಂಚನೆ, ಬಡಾನೆ ಕೆ ಬಾತ್ ಸೋಚಿ. ಆಗ ತಿಮ್ಮಕ್ಕ ಅವರಿಗೆ ಯೋಚನೆ ಶುರುವಾಗುತ್ತೆ, ಏನು? ಯಾಕೆ ನಾನು ರಸ್ತೆಯ ಎರಡೂ ಕಡೆ ಮರಗಳನ್ನು ಬೆಳೆಸಬಾರ್ದು ಅಂತ ಯೋಚಿಸ್ತಾರೆ. ದೋನೋ ಓರ್ ಪೇಡ್ ಲಗಾನೆ, ಸೀಂಚನೆ, ಬಡಾನೆ. ಗಿಡಗಳನ್ನು ನೆಟ್ಬಿಟ್ಟು ಆ ಗಿಡಗಳನ್ನ ಹಾಕಿ ಮತ್ತು ಅವುಗಳನ್ನು ಪಾಲನೆ ಮಾಡಿ ಬೆಳೆಸೋದು, ಬಡಾನೆ ಬೆಳೆಸೋ ಅಂತ ಆ ಮಾತು ಯೋಚನೆ ಮಾಡ್ತಾರೆ. ಯಾ ಕಾಮ್ ಆಸಾನ್ ನಹಿ ಥಾ. ಇದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಫಿರ್ ಭಿ ಉನ್ಹೋನೆ ಹಿಲ್ಕಲ್ और ಹಿಲ್ಕಲ್ ಮತ್ತು ಕುಂದೂರ್ ಅಂತ ಆ ಮಧ್ಯೆ ಇರೋ ಬೀಚ್ಗೆ 4 ಕಿಲೋಮೀಟರ್ಗೆ ರಸ್ತೆ ಕೆ ದೋನೋ ಓರ್ ಬರ್ಗದ್ ಕೆ ಡಾಲ್ ಲಗಾಯೆ. ನೋಡಿ, ಆ ಹಿಲ್ಕಲ್ ಮತ್ತು ಕುಂದೂರ್ ಅನ್ನೋ ಊರಿನ ಮಧ್ಯೆ ಬರುವಂತಹ 4 ಕಿಲೋಮೀಟರ್ ರಸ್ತೆಯಲ್ಲಿಯ ಎರಡೂ ಕಡೆ ದೋನೋ ಓರ್ ಬರ್ಗದ್ಗೆ ಡಾಲ್ ಲಗಾಯಿ. ಬರ್ಗದ್ ಅಂದರೆ ಆಲದ ಮರದ ರೆಂಬೆಗಳನ್ನು ಅವರು ಹಾಕೇ ಬಿಡ್ತಾರೆ. ಉನ್ ಪೇಡೋಂಕೋ ಬೇಡ್ ಬಕರಿಯಾಸೆ ರಕ್ಷಾ ಕರ್ನೆಕಿ ವ್ಯವಸ್ಥೆ ಹಾಕಿ. ಕೆಲವೊಂದು ಮರಗಳದ್ದು ಒಂದು ಕಡ್ಡಿ ಹಾಕಿದ್ರೆ ಸಾಕು, ಅವು ಬೆಳೆಯುತ್ತೆ ಅಲ್ವಾ? ಆ ಥರ ಇವರು ಬರ್ಗದ್ಗೆ ಡಾಲ್ ಲಗಾಯಿ. ಮತ್ತು ಆ ಮರ ನೆಟ್ಟಿದ್ದಾದಮೇಲೆ ಆ ಸಸಿಯನ್ನು ಅವರೇನು ಮಾಡ್ತಾರೆ, ಬೇಡ್ ಬಕರಿಯ ಮೇಕೆ ಕುರಿಗಳು ಅವುಗಳನ್ನ ತಿಂದೇ ಇರೋ ಹಾಗೆ ರಕ್ಷಣೆಯನ್ನು ಸಹ ಮಾಡ್ತಾ ಇರ್ತಾರೆ. ರಕ್ಷಾ ಕರ್ನೆಕಿ ವ್ಯವಸ್ಥೆ ಹಾಕಿ, ಅವುಗಳಿಂದ ರಕ್ಷಣೆ ಮಾಡೋದಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿರ್ತಾರೆ.